ಟೆಲಿವಿಷನ್ ಕ್ಲಬ್ ಅಸೋಸಿಯೇಷನ್ಗೆ ಶೀಘ್ರವೇ ಆಡಳಿತಾಧಿಕಾರಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ಬ್ರೇಕ್ ಮಾಡಿದಂತಹ ಸುದ್ದಿಗೆ ಈಗ ಮೇಜರ್ ಬ್ರೇಕ್ ಥ್ರೂ ಸಿಕ್ಕಿದೆ. ವಿಸ್ತಾರ ನ್ಯೂಸ್ ಬ್ರೇಕ್ ಮಾಡಿದ್ದ ಸುದ್ದಿಗೆ ಈಗ ಮೇಜರ್ ಬ್ರೇಕ್ ಥ್ರೂ ಸಿಕ್ಕಿದೆ. ಶೀಘ್ರವೇ ಆಡಳಿತಾಧಿಕಾರಿ ನೇಮಕವನ್ನ ಮಾಡ್ತೀವಿ ಅಂತ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜಟಾಪಟಿ. ಟಿಸಿಎಸ್ಸಿ ಕಾರ್ಯದರ್ಶಿ ರವಿಕಿರಣ್ ವಿರುದ್ಧ ದಂಗೆಗೆದ್ದಿದ್ದ ಇತರೆ ಸದಸ್ಯರು. ಟಿಸಿಎಸ್ಸಿ ಗಲಾಟೆ ಸುದ್ದಿ ಫಸ್ಟ್ ಬ್ರೇಕ್ ಮಾಡಿದ್ದು ನಿಮ್ಮ ವಿಸ್ತಾರ ನ್ಯೂಸ್. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಶೀಘ್ರವೇ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡ್ತೀವಿ ಅಂತ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಸಿಎಸ್ಸಿ ಗಲಾಟೆ ಸುದ್ದಿಯನ್ನ ಫಸ್ಟ್ ಬ್ರೇಕ್ ಮಾಡಿದಂತೂ ವಿಸ್ತಾರ ನ್ಯೂಸ್. ಟೆಲಿವಿಷನ್ ಕ್ಲಬ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಶೀಘ್ರವೇ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಸಿಎಸ್ಸಿ ಕಾರ್ಯದರ್ಶಿ ಆಗಿರುವಂತಹ ರವಿಕಿರಣ್ ಟೆಲಿವಿಷನ್ ಕ್ಲಬ್ ಅಸೋಸಿಯೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ಬ್ರೇಕ್ ಮಾಡಿದ್ದ ಸುದ್ದಿ ಸದನದಲ್ಲಿ ಪ್ರಸ್ತಾಪಿಸಿದ ಉಮಾಶ್ರೀ. ಪರಿಷತ್ನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಉಮಾಶ್ರೀ ಪ್ರಸ್ತಾಪಕ್ಕೆ ರಾಜಣ್ಣ ಉತ್ತರವನ್ನ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಕಲಾಪದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಟಿಸಿಎಸ್ಸಿಯಲ್ಲಿ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆ ತನಿಖೆಯನ್ನ ಮಾಡಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. 2 ತಿಂಗಳಿನಲ್ಲಿ ವರದಿ ಬಂದ ನಂತರ ಕ್ರಮವನ್ನ ಕೈಗೊಳ್ಳುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸಹಕಾರ ಸಚಿವ ಆಗಿರುವಂತಹ ಕೆಎನ್ ರಾಜಣ್ಣ ಕೊಟ್ಟಿರುವಂತಹ ಭರವಸೆ ಇದು. ಪರಿಷತ್ನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಉಮಾಶ್ರೀ ಪ್ರಸ್ತಾಪಕ್ಕೆ ಈಗ ರಾಜಣ್ಣ ಭರವಸೆಯನ್ನ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಕಲಾಪದಲ್ಲಿ ಸಹಕಾರ ಸಚಿವ ಆಗಿರುವಂತಹ ಕೆಎನ್ ರಾಜಣ್ಣ ಕೊಟ್ಟಿರುವಂತಹ ಹೇಳಿಕೆ ಇದು. ಟಿಸಿಎಸ್ಸಿಯಲ್ಲಿ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆ ತನಿಖೆ ಮಾಡಿಸ್ತೀವಿ, ತದನಂತರ ಅದಕ್ಕೆ ಆಕ್ಷನ್ ಅನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಣ್ಣ. ಜಮೀನು ಪ್ರಾಥಮಿಕದಲ್ಲಿ 2008ರಲ್ಲಿ ಸರ್ಕಾರವನ್ನ ಕಲಾವಿದರ ಟೆಲಿವಿಷನ್ ಕಲಾವಿದರ ಅಸೋಸಿಯೇಷನ್ ಏನಿದೆ ಅವರ ಮೂಲಕವಾಗಿ ಹೋಗಿ ಸರ್ಕಾರವನ್ನ ಬೇಡಿಕೆ ತಗೊಂಡಿದ್ದು. ಆಗ್ಲೇ 8 ವರ್ಷದಿಂದಲೇ ಸಂಸ್ಥೆ ನಿರ್ಮಾಣ ಆದ ನಂತರದಲ್ಲಿ ಅವರ ರಿಕ್ರಿಯೇಷನ್ಗೆ ಒಂದು ಕ್ಲಬ್ ಅನ್ನು ಕೂಡ ಶುರು ಮಾಡಿಕೊಂಡಿದ್ರು. ಆ ಕ್ಲಬ್ಬು ಚೆನ್ನಾಗೇ ನಡೀತಿತ್ತು ಗವಿಪುರಮಲ್ಲಿ ಇರೋವರೆಗೂ ಸಹಿತ. ತದನಂತರದಲ್ಲಿ ಸರ್ಕಾರಕ್ಕೆ ಬಂದು ಮನವಿ ಸಲ್ಲಿಸಿದಾಗ ಕಿರುತೆರೆಯ ಕಲಾವಿದರ ಅಸೋಸಿಯೇಷನ್ ಕೂಡ ಮೂಲವಾಗಿ ಅದೇ ಕಾರಣ ಇದಕ್ಕೆ. ಆ ಉತ್ತರಳ್ಳಿಗೆ ಹೋದ್ಮೇಲೆ ಕಲಾವಿದರು ದೂರ ಅಂತ ಹೇಳಿ ಸ್ವಲ್ಪ ಹೋಗೋದು ಕಡಿಮೆ ಆದಾಗ ಆಮೇಲೆ ಬಹಳ ಒಂದು ವಿಷಾದನೀಯ ಸಂಗತಿ ಅಂದ್ರೆ 6,000 ಜನ ಇರೋ ಕಲಾವಿದರ ಸಂಸ್ಥೆ ಇಲ್ಲಿ ಸಂಸ್ಥೆ ಪದಾಧಿಕಾರಿ ಮೆಂಬರ್ ಆದವರು ಅಲ್ಲಿ ಹೋಗಿ ಮೆಂಬರ್ ಆಗಕ್ಕೆ ಅವಕಾಶ ಇದೆ. ಆದ್ರೆ ಅಲ್ಲಿ ಬರೀ 400 ಜನ, ಹೊರಗಿನವರೆಲ್ಲ ಎಷ್ಟು ಜನ ಅಂದ್ರೆ ಸುಮಾರು 3,000 ಜನ. ಅದು ಹೇಗೆ ಸ್ವಾಮಿ? ಮಹಾಸಭೆ ಸಭಾಪತಿಗಳೇ ಮತ್ತೆ ತನಗಿಷ್ಟ ಬಂದಂಗೆಲ್ಲ ಮೆಂಬರ್ಶಿಪ್ಗಳು ಕೊಟ್ಟಿರೋದು. ಅಧ್ಯಕ್ಷರ ಸಹಿ ಇಲ್ಲ, ಮತ್ತೆ ಖಜಾಂಚಿಗಳ ಸಹಿ ಇಲ್ಲ. ಬೇಕಾದಂಗೆ ತನಗಿಷ್ಟ ಬಂದಂಗೆ ಮನಸೋ ಇಚ್ಛೆಯಾಗಿ ಹಣವನ್ನ ತಗೊಂಡು ಮನಸೋ ಇಚ್ಛೆಯಾಗಿ ಮೆಂಬರ್ಶಿಪ್ ಕೊಟ್ಟಿರೋದಕ್ಕೆ ಸಾಕಷ್ಟು ದಾಖಲೆಗಳು ಕೂಡ ಸಿಗ್ತವೆ ನಿಮ್ಗೆ. ಸೊ ಹೀಗಿರ್ಬೇಕಾದ್ರೆ ಉದ್ದೇಶ ಕಲಾವಿದರು ತುಂಬಾ ಕಷ್ಟ ಇದೆ. ಕಲಾವಿದರು ಒಂದ್ ಜಾಗ ತಗೊಳ್ಳೋದು. ಅಂಬರೀಷ್ ಅವ್ರನ್ನ ಇವತ್ತು ನೆನೆಸ್ಕೋಬೇಕು. ಅಂಬರೀಷ್ ಅವರು ಅವರ ನೇತೃತ್ವದಲ್ಲಿ ಬಂದು ಈ ಒಂದು ಸಂಘಕ್ಕೆ ಕಿರುತೆರೆಯ ಸಂಘಕ್ಕೆ ಬಹಳ ಸ್ಟ್ರಾಂಗ್ ಆಗಿ ನಡೀತಾ ಇರೋಂಥ ಸಂಘ ಇವತ್ತು ಇದೆ. ಆದ್ರೆ ಮಧ್ಯದಲ್ಲಿ ಆ ಕಲಾವಿದರ ಸಂಘದಲ್ಲಿ ಒಳ್ಳೆ ನಾಯಕತ್ವ ಇರದ ಕಾರಣ ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡಕ್ಕೆ ಹೋಗ್ಲಾರ್ದಂತ ಸ್ಥಿತಿ ಇತ್ತು, ಧ್ವನಿ ಇರದಂತ. ಇವತ್ತು ಒಳ್ಳೆ ನಾಯಕತ್ವ ಬಂದಿರೋದ್ರಿಂದ ಇವನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮನೆ ಸಭಾಪತಿಗಳೇ ಅಲ್ಲಿ ಸಿಕ್ಕಾಪಟ್ಟೆ ನಮ್ಮ ಸಚಿವರು ಹೇಳ್ದಂಗೆ ಸರ್ಕಾರಕ್ಕೆ ಮೋಸ ಆಗಿರ್ತಕ್ಕಂಥದ್ದು. ಸುಮಾರು 60-70 ಲಕ್ಷ GST ಅಂತ ಹೇಳಿದ್ರೆ ಎಷ್ಟು ಕೋಟಿ ವ್ಯಾಪಾರ ಆಗಿರ್ಬೋದು ಈ 5 ವರ್ಷದಲ್ಲಿ? ಸುಮಾರು ಒಂದು 8-10 ಕೋಟಿ ಆದ್ರೂ ಆಗಿರ್ಬೇಕಲ್ಲ. ಆ 8-10 ಕೋಟಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಕೇಳಿದ್ರೆ ನಾನೇ ದುಡ್ಡು ಹಾಕಿದ್ದೀನಿ 70 ಲಕ್ಷ, ನಾನು ಶ್ಯೂರಿಟಿ ಕೊಟ್ಟಿದ್ದೀನಿ, ನನಗೆ ಯಾರು ದುಡ್ಡು ಕೊಡ್ತಾರೆ? ಹಾಗೆ ಅಂತ ವಿತಂಡವಾದ. ಇದು ವ್ಯಕ್ತಿ ಕೊಟ್ಟಿರೋದಲ್ಲ, ಒಂದು ಸಂಸ್ಥೆ ಕೊಟ್ಟಿರೋದು ಮತ್ತು ಒಂದು ಸಂಸ್ಥೆಯ ಮೂಲಕ ಕಲಾವಿದರ ಶ್ರೇಯಸ್ಸಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣದಿಂದ ನೀವು ಏನ್ ತನಿಖೆ ಮಾಡ್ತಾ ಇದ್ರಿ ಮತ್ತು ಏನು ಮೊದಲು ಆಡಳಿತಾಧಿಕಾರಿಗಳನ್ನು ಕೂಡ ತಾವು ಹಾಕಿ ಮತ್ತೆ ಅವ್ರು ಯಾರು ಹೊರಗಿನವ್ರಿಗೆಲ್ಲ ಅವ್ರು ಏನ್ ಕೊಟ್ಟಿದಾರಲ್ಲ ವೋಟಿಂಗ್ ರೈಟ್ಸ್, ಆ ವೋಟಿಂಗ್ ರೈಟ್ಸ್ ಕೊಟ್ಟಿರೋದು ಕೂಡ ಏನಾಗಿದೆ
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ಡೆಸ್ಕ್ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಏನು ಅಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗಿತ್ತು, ಉಮಾಶ್ರೀ ಅವರು ಕೂಡ ಹೇಳ್ತಾ ಇದ್ರು ಸದಸ್ಯರನ್ನ ನೇಮಕ ಮಾಡ್ಕೊಳ್ಳೋದ್ರಲ್ಲಿ ಇರಬಹುದು, ಸದಸ್ಯತ್ವವನ್ನ ಕೊಡೋದ್ರಲ್ಲಿ ಇರಬಹುದು, ಖಜಾಂಚಿಗಳ ಕೊಡೋದಿರ್ಬೋದು, ಅದೆಲ್ಲದರಲ್ಲೂ ಕೂಡ ಒಂದಷ್ಟು ಪಾರದರ್ಶಕತೆ ಇರಲಿಲ್ಲ, ಬೇಕಾದಂತವರಿಗೆ ಸದಸ್ಯತ್ವವನ್ನ ಕೊಡ್ತಾ ಇದ್ರು. ಇದೆಲ್ಲವನ್ನ ಕೂಡ ಕರೆಕ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಉಮಾಶ್ರೀ ಅವರು ಧ್ವನಿಯನ್ನ ಎತ್ತಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಮನಸ ಕೇವಲ ಒಂದೆರಡಲ್ಲ ಅನೇಕ ಸಮಸ್ಯೆಗಳು TCSನಲ್ಲಿ ಕಳೆದ ದಶಕದಿಂದ ಮುಂದುವರೆದುಕೊಂಡು ಬಂದಿದೆ. ಈ ವಿಚಾರವಾಗಿ ವಿಸ್ತಾರ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಅದರ ಜೊತೆಗೆ TCSಯಲ್ಲಿ ನೊಂದಂತ ಸದಸ್ಯರು ಪೊಲೀಸ್ ಠಾಣೆ ಮೆಟ್ಲೇರಿದ್ರು, ಸಹಕಾರ ಇಲಾಖೆಯ ಮೆಟ್ಲೇರಿದ್ರು. ಏನು ಅಧ್ಯಕ್ಷರ ಅಥವಾ ಈ ರವಿ ಕಿರಣ್ ಅನ್ನೋ ವ್ಯಕ್ತಿ ಏನಿದ್ದಾರೆ ಅದನ್ನ ಅವರು ಸ್ವಂತ ಪ್ರಾಪರ್ಟಿ ಅಂತೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇತರೆ ಸದಸ್ಯರ ಯಾವ ಅಪ್ಪಣೆಯನ್ನು ತಗೊಳ್ತಾ ಇಲ್ಲ, ಅವರ ಗಮನಕ್ಕೆ ಯಾವ ವಿಚಾರಗಳನ್ನು ತರ್ತಾ ಇಲ್ಲ ಅನ್ನೋದು ಮೊದಲನೇ ಪಾಯಿಂಟ್ ಆಗಿತ್ತು. ಅದರ ಜೊತೆಗೆ ಅವರ ಸ್ಥಾನದಿಂದ ವಿಮುಕ್ತಿಗೊಳಿಸಬೇಕು ಅಂತ ಸಹಕಾರ ಇಲಾಖೆ ತಿಳಿಸಿದ ನಂತರ ಕೂಡ ಆ ವ್ಯಕ್ತಿ ಆ ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಟ್ರೆಷರಿಯಿಂದ 6.5 ಲಕ್ಷ 6.3 ಲಕ್ಷ ಹಣವನ್ನ ಯಾರಿಗೂ ತಿಳಿಸದೆ ಕಳ್ತನ ಮಾಡ್ತಾರೆ ಅನ್ನೋ ವಿಚಾರ ಪೊಲೀಸ್ ಸ್ಟೇಷನ್ ಮೆಟ್ಲೇರಿತ್ತು. ಅದರ ಜೊತೆಗೆ ಅಲ್ಲಿ ರೆಕ್ರಿಯೇಷನ್ ಆಕ್ಟಿವಿಟಿ ನಡೀತಾ ಇದೆ, ಮೆಂಬರ್ಶಿಪ್ಗಳು ಅನಧಿಕೃತವಾಗಿ ನಡೀತಾ ಇದೆ. ಕಳೆದ ಅನೇಕ ವರ್ಷಗಳಿಂದ BBMPಗಾಗಿರ್ಬೋದು ಬೇರೆ ಇಲಾಖೆಗಳಿಗೆ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ. ಈ ಎಲ್ಲ ವಿಚಾರಗಳಿಂದ TCSಯ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಿದೆ ಅನ್ನೋದು ಇತರೆ ಸದಸ್ಯರ ಕಳವಳ ಆಗಿತ್ತು. ಅದರ ಜೊತೆಗೆ ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಈಗ MLC ಉಮಾಶ್ರೀ ಅವರು ಖುದ್ದು ಅವರು ಕಲಾವಿದೆ ಆಗಿದ್ದಾರೆ. ಅವರಿಗೆ ಈ ವಿಚಾರ ಆಂತರಿಕವಾಗಿ ನಡೆಯುತ್ತಿದ್ದಂಥ ಸಮಸ್ಯೆ ಅವರಿಗೆ ಸೂಕ್ಷ್ಮವಾಗಿ ತಿಳಿಸಲಾಗಿತ್ತು. ಈ ವಿಚಾರವಾಗಿ ಅವರು ಇವತ್ತು ಪರಿಷತ್ನಲ್ಲಿ ಪ್ರಶ್ನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಸಹಕಾರ ಸಚಿವರಾದಂಥ KN ರಾಜಣ್ಣರವರು ಇಲ್ಲಿ ನಡೆದಿರುವಂಥ ಸುಮಾರು 9 ರಿಂದ 10 ಅವ್ಯವಹಾರಗಳು ಅಥವಾ ಹಗರಣಗಳ ತನಿಖೆಯನ್ನ ನಾವು ಮಾಡ್ತೇವೆ. ತನಿಖೆಯನ್ನ ನಡೆಸಿ 2 ತಿಂಗಳ ನಂತರ ನಮಗೆ ವರದಿ ಬರುತ್ತೆ. ವರದಿ ಬಂದ ನಂತರ ಆಡಳಿತಾಧಿಕಾರಿಯನ್ನ ನೇಮಕ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತೇವೆ ಅಂತ ಉತ್ತರವನ್ನ ನೀಡಿರುವಂತದ್ದು. ಆದ್ರೆ ಇಲ್ಲಿ ರವಿ ಕಿರಣ್ ರವರು ಯಾಕೆ ಇಷ್ಟು ಮುನ್ನೆಲೆಗೆ ಬರ್ತಿದ್ದಾರೆ, ಅವರಿಗೆ ಸಪೋರ್ಟಿಂಗ್ ಹ್ಯಾಂಡ್ಗಳು ಯಾರಿದ್ದಾರೆ, ಅವರು ಅಷ್ಟು ಅವ್ಯವಹಾರಗಳನ್ನ ಮಾಡ್ತಿದ್ರು ಕೂಡ ಅವರ ಮೇಲೆ ಕ್ರಮವನ್ನ ಇನ್ನೂ ಯಾಕೆ ಜರುಗಿಸಲಿಲ್ಲ ಅನ್ನೊಂದು ಪ್ರಶ್ನೆಗೆ ಉತ್ತರ ಕಾದು ನೋಡಬೇಕಾಗಿರುವಂತದ್ದು. 2 ತಿಂಗಳ ಒಳಗಡೆ ಈ ವರದಿಯಲ್ಲಿ ಏನು ಬರುತ್ತೆ ಅನ್ನೋದು ಎಲ್ಲರ ಕಣ್ಣು ಆ ಕಡೆಗೆ ಹೋಗಿರುವಂತದ್ದು. TCSಯಲ್ಲಿ ನಡೀತಿರುವಂತ ಕೋಟ್ಯಾಂತರ ರೂಪಾಯಿ ಅವ್ಯವಹಾರಗಳಿಗೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾನಸ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಂತರ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಏನೆಲ್ಲ ಅನುಕೂಲ ಯಾವ್ಯಾವ ಕಾಲದಲ್ಲಿ ಮಾಡಿರ್ತಾರೋ ಅವನ್ನೆಲ್ಲ ಸ್ಮರಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯನೂ ಕೂಡ. ಯಾರು ಸ್ಮರಣೆ ಮಾಡ್ತಾರೋ ಅವ್ರಿಗೆ ಮಾತ್ರ ಶ್ರೇಯಸ್ಸಿರುತ್ತೆ, ಸ್ಮರಣೆ ಯಾರು ಮಾಡೋದಿಲ್ಲ ಅವ್ರಿಗೆ ಶ್ರೇಯಸ್ಸಿರೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಸಹೋದರಿ ಉಮಾಶ್ರೀ ಅವರು ಮತ್ತೆ ನಮ್ಮ ತೇಜಸ್ವಿನಿ ಗೌಡರವರು ಇವರೆಲ್ಲರೂ ಕೂಡ ಇದ್ರ ಬಗ್ಗೆ ಹೇಳಿರ್ತಕ್ಕಂಥ ಎಲ್ಲ ಸತ್ಯ ಇದೆ. ನಾನು ಕೂಡ ವಿವರವಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ. ಈಗ ಚುನಾವಣೆ ಮಾಡಿಲ್ಲ ಅನ್ನೋ ಒಂದೇ ಕಾರಣದಿಂದ ಈ ಕೂಡಲೇ ನಾನು ಆಡಳಿತಾಧಿಕಾರಿಯನ್ನ ಹಾಕ್ತೇನೆ. ಅದಲ್ಲದೆ 9 ಆರೋಪಗಳನ್ನ ನಾವು ಪ್ರಿಸೈಸ್ ಮಾಡಿಸಿ ಯಾವುದು ಆರೋಪಗಳು ಮಾಡಬಹುದು ಅಂತಕ್ಕಂಥದ್ದನ್ನ ವರದಿ ಆಧಾರದ ಮೇಲೆ 9 ಆರೋಪಗಳ ಬಗ್ಗೆ ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದೀನಿ. 60 ದಿವಸದ ಒಳಗಡೆ ವರದಿ ಕೊಡಬೇಕು ಅಂತಾನೂ ಕೂಡ ಮಾಡಿದ್ದೇನೆ. ಮತ್ತೆ ಯಾವ ಉದ್ದೇಶಕ್ಕೆ ಈ ಸಂಸ್ಥೆಯನ್ನ ಸುಮಾರು 25 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದಾರೆ, ಆ ಉದ್ದೇಶ ಈಡೇರುವ ರೀತಿಯಲ್ಲಿ ನಾನು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತೇನೆ. ಅಧ್ಯಕ್ಷ, ತನಿಖೆ ಮಾಡಿದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.